Then number 7. ನಂತರ ಏಳನೆಯದು, That's in verse 26 of James 1. ಯಾಕೋಬ 1:26 ಇದೆ ಅದು. If anyone thinks he's very spiritual, ಯಾರಾದರೂ ತಾನು ಆತ್ಮಿಕನು ಅಂತ ಎಣಿಸಿಕೊಳ್ಳುವಾಗ, and he doesn't control his tongue, he cannot control his tongue, he is deceiving himself. ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನ ಮೋಸಗೊಳಿಸುವವನಾಗಿರುತ್ತಾನೆ. His religion is worthless. ಆತನ ಭಕ್ತಿಯು ನಿಷ್ಪ್ರಯೋಜಕವಾಗಿರುತ್ತದೆ. Supposing you come to every meeting, you say you're filled with the Holy Spirit, speaking in tongues and all that. ನೀವು ಪ್ರತಿ ಸಭೆಯ ಕೂಟಕ್ಕೆ ಬರಬಹುದು ಮತ್ತು ಹೇಳಬಹುದು, ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೇನೆ ಮತ್ತು ಅನ್ಯ ಭಾಷೆ ಮಾತನಾಡುತ್ತೇನೆ ಅಂತ. You know the Bible well and you do a lot of good, give for missionary work and very active in the church. ನಿಮಗೆ ಸತ್ಯವೇದದ ತಿಳುವಳಿಕೆ ಬಹಳ ಇರುತ್ತೆ, ಮಿಷನರಿ ಕಾರ್ಯಗಳನ್ನ ಮಾಡ್ತಿರ್ತೀರಿ, ಸಭೆಯಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರ್ತೀರಿ. And at home you cannot control your tongue with your wife or your husband. ಮನೆಯಲ್ಲಿ ನೀವು ನಿಮ್ಮ ಹೆಂಡತಿಯೊಟ್ಟಿಗೆ ಗಂಡನೊಟ್ಟಿಗೆ ನಿಮ್ಮ ನಾಲಿಗೆಯನ್ನ ಕಡಿವಾಣ ಹಾಕ್ತಿರೋದಿಲ್ಲ. Your entire Christianity is worth one big zero. ನಿಮ್ಮ ಇಡೀ ಕ್ರೈಸ್ತತ್ವವು ಒಂದು ದೊಡ್ಡ ಶೂನ್ಯಕ್ಕೆ ಸಮನಾಗಿ ನಿಲ್ಲುತ್ತದಾಗ. How many people believe that? ಎಷ್ಟು ಜನ ನಿಮ್ಮಲ್ಲಿ ನಂಬುತ್ತೀರಿ ಇದನ್ನ? I'd say 99.9% of believers I have met in my life don't believe it. ನಾನು ನನ್ನ ಜೀವಿತದಲ್ಲಿ ಭೇಟಿಯಾದಂಥ 99.99% ಮಂದಿ ವಿಶ್ವಾಸಿಗಳು ಇದನ್ನ ನಂಬುವುದಿಲ್ಲ. They think I'm doing such a lot of good things for the Lord. I've got this small weakness, I can't control my tongue. What do you mean small weakness? ಕರ್ತನಿಗಾಗಿ ಅನೇಕ ಸಂಗತಿಗಳನ್ನ ಮಾಡ್ತೀನಿ, ಆದರೆ ನನ್ನ ನಾಲಿಗೆಯನ್ನ ನಿಯಂತ್ರಿಸಲು ಆಗೋದಿಲ್ಲ, ಇದು ಒಂದು ಸಣ್ಣ ಬಲಹೀನತೆ ಎಂಬುದಾಗಿ ಹೇಳ್ತಾರೆ. ಏನದು ಸಣ್ಣ ಬಲಹೀನತೆ ಅಂದ್ರೆ? That makes your entire Christianity zero. It's not a small weakness. ಅದು ನಿಮ್ಮ ಇಡೀ ಕ್ರೈಸ್ತತ್ವವನ್ನ ಶೂನ್ಯಕ್ಕೆ ತಳ್ಳುತ್ತದೆ. ಇದು ಸಣ್ಣ ಒಂದು ಬಲಹೀನತೆ ಅಲ್ಲ, It's zero. ಇದು ಶೂನ್ಯ. All the other things count for nothing. ಎಲ್ಲ ಸಂಗತಿಗಳು ಎಣಿಕೆಗೆ ಬಾರದ್ದಾಗಿದೆ. Here is where you slip up. ಇಲ್ಲೇ ನೀವು ಜಾರಿ ಬಿದ್ದಿರುವಂತದ್ದಾಗಿದೆ. Because the mark of a spiritual man is that he can control his tongue. ಯಾಕಂದರೆ ಆತ್ಮಿಕ ಮನುಷ್ಯನ ಗುರುತು ಏನಪ್ಪಾ ಅಂದ್ರೆ, ಆತನು ತನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಡುತ್ತಾನೆ. Not that he's very active in preaching and doing and giving money and doing that. No. ಆತನು ಚಟುವಟಿಕೆಯಿಂದ ಕೂಡಿರೋದು, ಇದನ್ನ ಮಾಡೋದು, ಹಣ ಕೊಡೋದು ಅಲ್ಲ. See what it says in chapter 3. 3ನೇ ಅಧ್ಯಾಯ ಯಾಕೋಬ ಏನಂತ ಹೇಳುತ್ತೆ ನೋಡ್ಕೊಳ್ರಿ. Middle of verse 2. If anyone does not stumble in his speech, he is a perfect man. 2ನೇ ವಚನ ಮಧ್ಯಭಾಗ ಹೇಳುತ್ತೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಪರಿಪೂರ್ಣನಾಗಿರುತ್ತಾನೆ. If you could find someone whose speech was perfect, that's a perfect man. So perfection is perfection in speech. ಯಾರ ಮಾತು ಪರಿಪೂರ್ಣವಾಗಿರುತ್ತದಲ್ಲ, ಆತನು ಪರಿಪೂರ್ಣ ಮನುಷ್ಯನಾಗಿರುತ್ತಾನೆ. ಪರಿಪೂರ್ಣತೆಯು ಮಾತಿನಲ್ಲಿ ಪರಿಪೂರ್ಣವಾಗಿರುವಂತದ್ದಾಗಿರುತ್ತದೆ. That's how I know I'm pressing on to perfection. ಅದೇ ರೀತಿ ನನಗೆ ಗೊತ್ತಾಗುತ್ತೆ ನಾನು ಪರಿಪೂರ್ಣತೆಗೆ ಒತ್ತು ಕೊಡ್ತಾ ಇದ್ದೀನಿ ಅಂತ. We have this verse up in front. Let's press on to perfection. ಮುಂದೆ ವಚನ ಇದೆ ಅಲ್ವಾ ಇಲ್ಲಿ, ಪರಿಪೂರ್ಣತೆಗೆ ಒತ್ತು ಕೊಡಿರಿ ಅಂತ. That means little by little by little. I don't get there overnight. It's a huge Mount Everest to have to climb. ಅದರ ಅರ್ಥ ಸ್ವಲ್ಪ ಸ್ವಲ್ಪವಾಗಿ ಅದು ದೊಡ್ಡ ಪರ್ವತ, ನಾನು ಏರಬೇಕಾಗಿರುತ್ತದೆ. But little by little I climb it, and it's the way I find greater control over my tongue. ನಾನು ಸ್ವಲ್ಪ ಏರುವಾಗ ನನ್ನ ನಾಲಿಗೆಯ ಮೇಲೆ ದೊಡ್ಡ ನಿಯಂತ್ರಣವನ್ನ ಸಾಧಿಸಿರುವುದನ್ನ ಕಂಡುಕೊಳ್ಳುತ್ತೇನೆ. I found that in my own life. Greater control over my tongue. ನಾನು ನನ್ನ ಸ್ವಂತ ಜೀವಿತದಲ್ಲಿ ಅದನ್ನ ಕಂಡುಕೊಂಡಿದ್ದೇನೆ. ನನ್ನ ನಾಲಿಗೆಯ ಮೇಲೆ ದೊಡ್ಡ ನಿಯಂತ್ರಣ ಸಾಧಿಸಿರುವಂತದ್ದು. Greater control over the words I speak to people. ಜನರೊಟ್ಟಿಗೆ ನಾನು ಮಾತನಾಡುವಂತ ಮಾತಿನಲ್ಲಿ ದೊಡ್ಡ ನಿಯಂತ್ರಣ ಸಾಧಿಸಿರುವಂತದ್ದು. Or the words I write to people. ಜನರಿಗೆ ನಾನು ಬರೆಯುವಂತ ಮಾತುಗಳಾಗಿರಬಹುದು. Greater control. That means I think about what I say. The Bible says a fool utters whatever is in his mind. ದೊಡ್ಡ ನಿಯಂತ್ರಣ, ಅದರ ಅರ್ಥ ನಾನು ಯೋಚಿಸ್ತೀನಿ ಏನ್ ಹೇಳಬೇಕು ಅಂತ. ಸತ್ಯವೇದ ಹೇಳುತ್ತಲ್ಲ, ಮೂಢನು ತನ್ನ ಮನಸ್ಸಿನಲ್ಲಿ ಇರುವಂತದ್ದೆಲ್ಲ ಹೇಳ್ಬಿಡ್ತಾನೆ ಅಂತ. Soon as it comes to his mind, it flows out through his mouth. There's no filter there. ತನ್ನ ಮನಸ್ಸಿಗೆ ಏನು ಬರುತ್ತಲ್ಲ ಅದನ್ನ ತನ್ನ ಬಾಯಲ್ಲಿ ನುಡಿದು ಬಿಡ್ತಾನೆ. ಅದನ್ನ ಕಡಿವಾಣ ಹಾಕೋದಿಲ್ಲ ಅಥವಾ ನಿಯಂತ್ರಿಸೋದಿಲ್ಲ. We should not
speak everything that comes to our mind. ನಮ್ಮ ಮನಸ್ಸಿಗೆ ಬರುವಂಥ ಪ್ರತಿಯೊಂದನ್ನು ನಾವು ಮಾತನಾಡಬಾರ್ದು. A wise man thinks about some thoughts come into his mind. It may be from the devil. I can't just speak it. ಜ್ಞಾನಿಯು ಅದರ ಬಗ್ಗೆ ಯೋಚಿಸ್ತಾನೆ. ತನ್ನ ಮನಸ್ಸಿಗೆ ಏನೋ ಒಂದು ಯೋಚನೆ ಬಂತು ಅಂದರೆ ಅದು ಸೈತಾನಿಂದ ಬಂದಿದ್ರೆ ತಾನು ಆಡಬಾರ್ದು ಅಂತ ಹೇಳ್ಕೊಳ್ತಾನೆ. Maybe from himself. He thinks about it. Can I speak that? ಅದು ಆತನಿಂದಲೇ ಬಂದಿರಬಹುದು. ಅದ್ರ ಬಗ್ಗೆ ಯೋಚಿಸ್ತಾನವನು, ನಾನು ಅದನ್ನು ಮಾತನಾಡಬಹುದಾ ಎಂಬುದಾಗಿ. And he says no, or maybe thinks about it again and again and again. Says no, I don't think I should speak that. ಆತನು ಯೋಚಿಸಿ ಹೇಳ್ತಾನೆ, ಇಲ್ಲ ನಾನು ಆ ರೀತಿಯಾಗಿ ಹೇಳಬಾರ್ದು ಅಂತ ಕೊನೆಗೆ ನಿರ್ಧಾರಕ್ಕೆ ಬರ್ತಾನೆ. And he doesn't speak it at all, or he purges it. ಆತನು ಅದನ್ನ ಮಾತನಾಡೋದೇ ಇಲ್ಲ, ಅದನ್ನ ಕಡಿವಾಣ ಹಾಕ್ಬಿಡ್ತಾನೆ. Many letters I've written maybe 20 times before I mailed it. ಅನೇಕ ಪತ್ರಗಳನ್ನು ನಾನು ಬರೆದಿದ್ದೇನೆ. ಅದನ್ನು ಮೇಲ್ ಮಾಡುವ ಮೊದಲು 20ಕ್ಕೂ ಹೆಚ್ಚು ಬಾರಿ ಯೋಚನೆ ಮಾಡಿದ್ದೀನಿ ಅದನ್ನು. Because I want to be careful what I say. ಯಾಕಂದರೆ ನಾನು ಹೇಳುವಂಥ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. The Bible says in the multitude of words there'll always be sin. ಸತ್ಯವೇದವು ಹೇಳುತ್ತೆ, ಬಹು ಮಾತು ಕೂಡಿರುವಲ್ಲಿ ಪಾಪವಿರುತ್ತದೆ ಅಂತ. And you'll always find that those who talk a lot, they sin a lot. ನೀವು ಕಂಡುಕೊಳ್ತೀರಿ, ಯಾರು ಬಹಳ ಮಾತಾಡ್ತಾರಲ್ಲ ಅವರು ಬಹಳ ಪಾಪ ಮಾಡುವವರಾಗಿರುತ್ತಾರೆ. It's true. ಇದು ಸತ್ಯ. There's a saying in the world. ಲೋಕದಲ್ಲಿ ಒಂದು ಮಾತಿದೆ, if you keep your mouth shut, they may think you're a fool. ನೀವು ನಿಮ್ಮ ಬಾಯಿಯನ್ನ ಮುಚ್ಚಿಕೊಂಡಿದ್ರೆ ಜನರು ನಿಮ್ಮ ಬಗ್ಗೆ ಯೋಚಿಸಬಹುದು ನೀವು ಮೂಢರು ಅಂತ. But if you open your mouth too much, you may remove all doubt from their minds that you are a fool. ಆದರೆ ನಿಮ್ಮ ಬಾಯಿಯನ್ನ ಹೆಚ್ಚಾಗಿ ತೆರೆದರೆ ನೀವು ಮೂಢರು ಅಂತ ಅವರ ಮನಸ್ಸಿನಲ್ಲಿ ಏನಿರುತ್ತಲ್ಲ ಆ ಅನುಮಾನವನ್ನ ತೆಗೆದು ಬಿಡಬಹುದು ಅಂತ ಲೋಕದಲ್ಲಿ ಮಾತಿದೆ. We must be restrained in our speech. James 1 says, be slow to speak. ನಮ್ಮ ಮಾತಿನಲ್ಲಿ ನಾವು ನಿಯಂತ್ರಣವನ್ನ ಕಾಯ್ದುಕೊಳ್ಳಬೇಕು. ಯಾಕೋಬ 1 ಹೇಳುತ್ತೆ, ಮಾತನಾಡುವುದರಲ್ಲಿ ನಿಧಾನರಾಗಿರ್ರಿ ಅಂತ, and quick to hear. ಕಿವಿಗೊಡುವುದರಲ್ಲಿ ತೀವ್ರವಾಗಿರ್ರಿ ಅಂತ. Okay, the last one, number 8. ಸರಿ, ಕಡೆಯದಾಗಿ 8ನೇಯದು is in 1 John in chapter 1 and verse 8. 1ನೇ ಯೋಹಾನ 1ನೇ ಅಧ್ಯಾಯ 8ನೇ ವಚನ. If we say we have no sin, we deceive ourselves. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. What does that mean? To say I have no sin. ನನ್ನಲ್ಲಿ ಪಾಪವಿಲ್ಲ ಅಂತ ಹೇಳುವುದರ ಅರ್ಥ ಏನು? Not saying I have not sinned. None of us will say I have not sinned. That's another point in verse 10. That's another subject. ನಾನು ಪಾಪನೇ ಮಾಡಿಲ್ಲ ಅಂತ ಹೇಳೋದಲ್ಲ. ನಾವು ಯಾರೂ ಕೂಡ ಆ ರೀತಿಯಾಗಿ ಹೇಳಲು ಆಗುವುದಿಲ್ಲ. ಇದರ ಕುರಿತಾಗಿ 10ನೇ ವಚನದಲ್ಲಿದೆ, ಅದು ಬೇರೆ ವಿಷಯ. We all say we have sinned, so we don't come under verse 10. This is verse 8, where I think, well, I have no sin. That means I'm okay. ನಾವೆಲ್ಲರೂ ಹೇಳ್ತೀವಿ ನಾವು ಪಾಪ ಮಾಡಿದ್ದೀವಿ ಅಂತ. ನಾವು 10ನೇ ವಚನದಲ್ಲಿ ಹೇಳಿರೋ ಸಾಲಿನಲ್ಲಿ ಬರೋದಿಲ್ಲ. ಇದು 8ನೇ ವಚನ. ಅದರ ಅರ್ಥ ನನ್ನಲ್ಲಿ ಪಾಪನೇ ಇಲ್ಲ, ನಾನು ಸರಿ ಇದ್ದೀನಿ ಅಂತ ಹೇಳುವಂಥದ್ದು. You can have a conflict with somebody. ನೀವು ಯಾರೊಟ್ಟಿಗಾದರೂ ಆ ಒಂದು ಗಲಾಟೆ ಮಾಡಿಕೊಂಡಾಗ and you think the fault is entirely the other person's. ನೀವು ಯೋಚಿಸ್ತೀರಿ ಸಂಪೂರ್ಣ ತಪ್ಪು ಆ ಕಡೆ ವ್ಯಕ್ತಿದಾಗಿರತ್ತೆ ಅಂತ. He did this and he did that and he did the other thing, he did the other thing. What about you? Oh, can't think of anything I did. ಆತನ ಇದು ಮಾಡ್ದ ಅಂತೆಲ್ಲ ಹೇಳ್ತೀರಿ. ಹಾಗಾದರೆ ನಿಮ್ಮ ಬಗ್ಗೆ ಏನು? ನಾನು ಏನು ಮಾಡಿದ್ನೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀರಿ. That's the attitude. If we say we have no sin, ನಮ್ಮಲ್ಲಿ ಪಾಪವಿಲ್ಲ ಅಂತ ಹೇಳುವುದರ ಮನೋಭಾವ ಅದೇ ಆಗಿದೆ. we deceive ourselves. ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುತ್ತೇವೆ. ಅವಾಗ It's always good to recognize that there's always the possibility of selfishness in our actions and in our words. ಸ್ವಾರ್ಥತೆ ಇರುವಂಥ ಸಾಧ್ಯತೆ ಇದೆ ಎಂಬುದನ್ನು ಗ್ರಹಿಸಿಕೊಳ್ಳುವುದು ಯಾವಾಗಲೂ ಉತ್ತಮ. ಅದು ನಮ್ಮ ಕಾರ್ಯದಲ್ಲಿರುತ್ತದೆ, ನಮ್ಮ ಮಾತಿನಲ್ಲಿರುತ್ತದೆ. And it's good for us to humble ourselves and say, Lord, as long as I live on this earth, ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೇಳುವವರಾಗಿರಬೇಕು, ಕರ್ತರೆ ನಾನು ಈ ಭೂಲೋಕದಲ್ಲಿ ಇರುವಷ್ಟು ದಿನ I carry with me a flesh in which dwells nothing good.
ನಾನು ಶರೀರವನ್ನ ಹೊತ್ತು ಸಾಗುತ್ತಿರುವಂಥದ್ದು ಆ ಶರೀರದಲ್ಲಿ ಒಳ್ಳೆಯದೇನು ಉಳಿದಿಲ್ಲ ಅಂತ ಹೇಳಬೇಕು. So I have the possibility of sinning every moment. ಪ್ರತಿ ಕ್ಷಣ ನಾನು ಪಾಪ ಮಾಡುವಂತ ಸಾಧ್ಯತೆ ಇರತ್ತೆ ಸ್ವಾಮಿ ಅಂತ ಹೇಳುವವರಾಗಿರ್ಬೇಕು. May not be consciously, but I can hurt people unconsciously. ಗೊತ್ತಾಗಿ ನಾನು ಮಾಡದೇ ಇರಬಹುದು, ಆದರೆ ಗೊತ್ತಿಲ್ಲದಂತೆ ನಾನು ಇನ್ನೊಬ್ಬರನ್ನ ನೋವುಪಡಿಸುವ ಸಾಧ್ಯತೆ ಇರುತ್ತದೆ. Think, you husbands and wives, if you'll always remember, you can hurt each other unconsciously. Brothers, you can hurt each other without knowing it. ಗಂಡ ಮತ್ತು ಹೆಂಡತಿಯರೇ, ಯಾವಾಗಲೂ ನೆನಪಿಡ್ರಿ, ನಿಮಗೆ ಅರಿವಿಗೆ ಬರದಂತೆ ಒಬ್ರಿಗೊಬ್ರು ನೋವು ಪಡಿಸಿರುವ ಸಾಧ್ಯತೆ ಇರುತ್ತದೆ. ಸಹೋದರನೇ, ನಿಮಗೆ ತಿಳಿಯದನೆ ಒಬ್ರಿಗೊಬ್ರು ನೋವು ಮಾಡಿರೋ ಸಾಧ್ಯತೆ ಇರುತ್ತೆ. Sisters, you can hurt each other without knowing it. The humble person will recognize that. ಸಹೋದರಿಯರೇ, ಗೊತ್ತಿಲ್ಲದೆ ನೀವು ನೋವು ಮಾಡಿರುವ ಸಾಧ್ಯತೆ ಇರುತ್ತದೆ. ದೀನತೆಯುಳ್ಳ ಮನುಷ್ಯನು ಇದನ್ನು ಗ್ರಹಿಸಿಕೊಳ್ಳುತ್ತಾನೆ. The proud person says, no, I'm okay. Such a person is self-deceived. ಅಹಂಕಾರಿಯು ಹೇಳುತ್ತಾನೆ, ಇಲ್ಲ ನಾ ಸರಿ ಇದೀನಿ ಅಂತ. ಅಂತವನು ತನ್ನನ್ನ ತಾನೇ ವಂಚನೆಗೆ ಗುರಿ ಮಾಡಿಕೊಳ್ಳುತ್ತಾನೆ. And he's a target for Satan to deceive him or her. ಆತನು ಮತ್ತು ಆಕೆಯು ಸೈತಾನನಿಂದ ವಂಚಿಸಲ್ಪಡುವುದಕ್ಕೆ ಸೈತಾನನಿಗೆ ಗುರಿಯಾಗಿರುತ್ತಾರೆ. So if we keep these things in mind, we can be protected. ಈ ಸಂಗತಿಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಕಾಪಾಡಿಕೊಳ್ಳಬಹುದಾಗಿದೆ. And we can be saved from that deception that's going to come all over the earth. ಹೀಗಿರುವುದರಿಂದ ಲೋಕದ ಪೂರ್ತಿ ಬರುವುದಕ್ಕಿರುವ ಆ ಒಂದು ವಂಚನೆಯಿಂದ ನಾವು ರಕ್ಷಿಸಲ್ಪಡಬಹುದಾಗಿದೆ. Let's pray. ಪ್ರಾರ್ಥಿಸಿಕೊಳ್ಳೋಣ.